ಆ ಗಲಾಟೆ ಆಗಿದ್ದು ಕೆಲವಷ್ಟು ಸಮುದಾಯದಲ್ಲಿ ಚರ್ಚೆ ಆಯಿತು. ಸಮುದಾಯದ ಮುಖಂಡರು, ಸಮುದಾಯದ ನಾಯಕರು ಮತ್ತು ಅನೇಕ ಜನ ನನಗೂ ಕೂಡ ದೂರವಾಣಿ ಕರೆ ಮಾಡಿ ಆ ಘಟನೆ ನಡೆದ ದಿವಸನೇ ನನಗೆ ವಿಚಾರವನ್ನು ತಿಳಿಸಿದಾಗ ಯಾರೋ ಇರಬೇಕು, ಏನೋ ಅಚೂಕತೆ ಯಂತ್ರ ಆಗಿರಬೇಕು ಅನ್ನೋದನ್ನು ನಾವು ಅಂದ್ಕೊಂಡಿದ್ವಿ. ಆದರೆ ಅದು ಈ ರೀತಿ ಮುಂದುವರಿತು ಅನ್ನೋದು ನಾವು ಕೂಡ ವಿಚಾರ ಮಾಡಿದ್ವಿ. ಯಾಕಂದರೆ ಒಂದು ಗಲಾಟೆ ಆಯಿತು, ಒಂದು ಹೆಣ್ಮಕ್ಳು ಹಿಂಗೆ ಅನ್ಯಾಯ ಮಾಡಿದ್ರು ಅನ್ನೋದು ಮಾಧ್ಯಮದಲ್ಲಿ ಗೋಚರ ಆಗಿದ್ದನ್ನು ನಾನು ಕೂಡ ನೋಡಿದೆ. ಆದರೆ ನಮ್ಮ ಪೀಠದಿಂದ ಅವ್ರನ್ನ ಉಚ್ಚಾಟನೆ ಮಾಡುವ ಉದ್ದೇಶಗಳು ಕೂಡ ಕೆಲವಷ್ಟು ವಿಚಾರಗಳು ಈ ರೀತಿ ನಮ್ಮ ಹಿರಿಯರಿಗೆ ಗೊತ್ತಾದಲ್ಲೇ ಅವ್ರು ನಿರ್ಣಯ ತಪ್ಪಿಲ್ಲ. ಸಮಾಜದಲ್ಲಿ ಏನು ಈ ರೀತಿ ಅವ್ರು ನೆರೆ ತಪ್ಪಿದ್ದಾರೆ, ನುಡಿ ತಪ್ಪಿದ್ದಾರೆ, ಅವ್ರ ಆಚಾರ ವಿಚಾರ ತಪ್ಪಿದ್ದಾರೆ, ಸೂಕ್ಷ್ಮವಾಗಿ ಸಮಾಜದ ಮುಂದೆ ಕಳಂಕ ಆಗೋದು, ಸಮಾಜಕ್ಕೆ ಕಳಂಕ ಬರಬಾರ್ದು, ಈ ರೀತಿ ನಡ್ಕೊಳ್ಳುವಂಥ ರೀತಿಗಳನ್ನು ನಾವು ಸರಿಯಾಗಿ ತಿಳಿಸ್ಬೇಕು ಅಂತ ಅವರಿಗೆ ಅನೇಕ ಬಾರಿ ನಮ್ಮ ಸಮಾಜದ ಹಿರಿಯರು ಅವರಿಗೆ ಟ್ರಸ್ಟ್ ವತಿಯಿಂದ ನೋಟಿಸನ್ನು ಕೊಟ್ಟಿದ್ದಾರೆ, ತಿಳಿ ಹೇಳಿದ್ದಾರೆ. ಅವ್ರು ತಿಳ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಅನಿವಾರ್ಯವಾಗಿ ಯಾರು ನೊಂದಂಥ ವ್ಯಕ್ತಿ ಇವತ್ತು ಕೋರ್ಟ್ ಮೆಟ್ಲಾಗೋದು, ಇವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದು ಸಹಜವಾಗಿ ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ಕಾನೂನಿನ ನೆರೆಗೆ ಹೋಗಬೇಕಲ್ಲ. ಆ ರೀತಿಯಲ್ಲಿ ಹೋಗಿದ್ದಾರೆ. ಆ ಘಟನೆಗಳು ನಡೆದಿದ್ದು ಅದು ನಡೆದಿದೆ ಅನ್ನೋದು ಗೊತ್ತಿದೆ. ಇವತ್ತು ಏನಾಗಬೇಕು, ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಅದನ್ನು ಮಾಡಿದ್ದು ಮಾರಾಯ ಆಸ್ಪದನೆ ಕೊಡಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ನಾವು ಅವ್ರು ಹೇಳ್ದಂಗೆ ನಡೀಬೇಕಲ್ಲ. ನಾವಿದಾರಿಗಳಿಗೆ ಪೂಜ್ಯ ಭಾವನೆ ನಮ್ಮ ದೇಶದಲ್ಲಿ ಒಂದು ಶ್ರದ್ಧೆ, ಮನೋಭಾವನೆ, ಆ ಕಾವಿಗಿರುವಂಥ ಒಂದು ದೊಡ್ಡ ಗೌರವ ಇದೆ. ಆ ಗೌರವಕ್ಕೆ ಆ ಒಂದು ಕಾವಿಗೆ ಇವತ್ತು ಕಳಂಕ ತಂದಂತೆ. ಯಾಕಂದರೆ ಇವರು ವೈಯಕ್ತಿಕ ವಿಚಾರಗಳು ಆ ರೀತಿ ಇದ್ರೆ ಅಂದರೆ ಇವರು ಸಂಸಾರಸ್ಥರ ಯಾಕೆ ಸನ್ಯಾಸಿ ಪೀಠಕ್ಕೆ ಬರ್ಬೇಕಾಗಿತ್ತು? ಸನ್ಯಾಸಿ ಪೀಠ ಯಾಕೆ ಬೇಕು ಇವರಿಗೆಲ್ಲ? ಒಂದಲ್ಲ ಹಲವಾರು ಘಟನೆಗಳು ಅದಾವೆ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಆಸ್ತಿ ಮಾಡಿದ ನಮ್ಗೆ ದಾಖಲೆಗಳು ಸಿಕ್ಕಿದಾವೆ. ನಾವೆಲ್ಲವನ್ನು ಹೇಳ್ಕೊಂಡು ಕೂತ್ರು ನಾವು ಏನೋ ಬ್ಲ್ಯಾಕ್ ಮೇಲ್ ಮಾಡ್ತೀವಿ, ಅವರು ವಿರೋಧಿಗಳಾಗಿದ್ದೀವಿ, ನಮ್ಮ ಮೇಲೆ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಮೇಲೆ ನಮ್ಮ ಫೋಟೋ ಹಾಕಿ ಕೆಲವಷ್ಟು ಏನು ಈ ಲುಚ್ಚಾಗಳಿದ್ರ ಏನೇನೋ ಟ್ರೋಲ್ ಮಾಡಿ ಮಾತಾಡ್ಸೋದು ಇವರೇ ಮಾಡೋದು ಕೆಲಸ. ಅದು ಇವತ್ತು ನನಗೆ ಗೊತ್ತೈತಿ ಇವ್ರ ಸ್ವಭಾವ. ಸ್ವಾಮೀಜಿಗಳೇ ಮಾಡೋದು ಹೌದು, ಇವರೇ ಕುತ್ಕೊಂಡು ಮಾಡಿ ಹಾಕ್ತಾರೆ. ಇವ್ರು 24 ತಾಸು ಪ್ರಚಾರ ಸ್ವಾಮಿ ಇವ. ಅದರಲ್ಲಿ ಏನು ಎರಡೇ ಮಾತೇ ಇಲ್ಲ. ಎರಡೂ ಕಡೆನೂ ಆ ಮಹಿಳೆಯರು ಕೂಡ ದೂರು ಕೊಟ್ಟಿದ್ದಾರೆ. ಈಗ ನನಗೆ ಮಾಧ್ಯಮದಲ್ಲೇ ಗೊತ್ತಾಯಿತು ಅವರು ಕೂಡ ದೂರು ಕೊಟ್ಟಿದ್ದಾರೆ. ಇವರು ಒಂದು ತಿಂಗಳಾದ್ಮೇಲೆ ದೂರು ಕೊಟ್ಟರು. ಒಂದು ತಿಂಗಳಾದ್ಮೇಲೆ ಯಾಕೆ ದೂರು ಕೊಟ್ಟರು? ಇದು ಘಟನೆ ನಡೆದ ಮೇಲೆ ಅವಾಗಲೇ ಕೊಡಬೇಕಾಗಿತ್ತಲ್ಲ. ಮತ್ತು ಇವರು ಜನರ ಸಮಾಜದ ಮುಂದೆ ಇಡಬೇಕಾಗಿತ್ತು.